ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಆಯ್ಕೆಯ ಸವಾಲಿತ್ತು, ಆಯ್ತು. ಅದಾದ್ಮೇಲೆ ಸಚಿವ ಸಂಪುಟದ ವಿಸ್ತರಣೆಯ ಸವಾಲಿತ್ತು, ಅದು ಕೂಡ ಆಯ್ತು. ಅದಾದ ನಂತರ ಖಾತೆ ಹಂಚಿಕೆಯ ಸವಾಲು ಕೂಡ ಇತ್ತು, ಅದು ಆಗೋಯ್ತು. ಈಗ ಮೈನ್ ಆಗಿ ಇರುವಂತದ್ದು ಅಂದ್ರೆ ಜನರು ಕುತೂಹಲದಿಂದ ಕಾಯ್ತಾ ಇರುವಂತದ್ದು ಅಂದ್ರೆ ಗ್ಯಾರಂಟಿಗಳು ಯಾವಾಗ ರೀಚ್ ಆಗ್ತವೆ ಅಂತ. ಇದೇ ಅಸ್ತ್ರವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ. ಸೊ ಹೀಗಾಗಿ ಜೂನ್ 1ರಿಂದ ಅಂತ ಹೇಳಿದ್ರು, ಭರವಸೆಯನ್ನ ಕೊಟ್ಟಿದ್ರು. ಆ ಭರವಸೆ ಈಡೇರಿಸುವಂತ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಜಾರಿ ಸಂಬಂಧ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆಯಲಾಗಿರುವಂತದ್ದು. ಇಲ್ಲಿ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆಯ ಅಧಿಕಾರಿಗಳನ್ನ ಕರೆಯಲಾಗಿದೆ ಈ ಸಭೆಗೆ. ಅದರ ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅಂತ ಹೇಳಿದ್ದಾರೆ. 2,000 ರೂಪಾಯಿ ಮನೆ ಒಡೆತಿಗೆ ಕೊಡ್ತೀನಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಕರೆಯಲಾಗಿದೆ, ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನ ಕರೆಯಲಾಗಿದೆ, ಯುವಜನ ಮತ್ತು ಉದ್ಯಮಶೀಲತೆ ಅಧಿಕಾರಿಗಳು, ಉನ್ನತ ಶಿಕ್ಷಣ ಅಂದ್ರೆ ಯುವ ನಿಧಿ ಘೋಷಣೆ ಮಾಡಿದ್ದಾರಲ್ಲ, ಪದವೀಧರರಿಗೆ 3,000 ರೂಪಾಯಿ, ಹಾಗೆ ಡಿಪ್ಲೊಮೊ ಪದವೀಧರರಿಗೆ 1,500 ರೂಪಾಯಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಆ ಅಧಿಕಾರಿಗಳನ್ನ ಕರೆಯಲಾಗಿದೆ. ಇದರ ಜೊತೆಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತಲೂ ಕೂಡ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿಗಳಲ್ಲಿ ಅದು ಕೂಡ ಒಂದು ಪ್ರಮುಖವಾಗಿರುವಂತದ್ದು. ಸೊ ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳನ್ನ ಕೂಡ ಈ ಒಂದು ಸಭೆಗೆ ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಧಿಕಾರಿಗಳಿಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಸಮೇತ ಬರುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಗ್ಯಾರಂಟಿಗಳ ಬಗ್ಗೆ ಆ ಭರವಸೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ತುಂಬಾ ದೊಡ್ಡ ಸವಾಲಿರುವಂತದ್ದು. ಬಿಕಾಸ್ ಅದನ್ನ ಜಾರಿ ಮಾಡೇ ಮಾಡ್ತೀವಿ, ಕಾಂಗ್ರೆಸ್ ಮೇಲೆ ನಂಬಿಕೆ ಇಡಿ ಅನ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದಿರುವಂತದ್ದು. ಸೊ ಇವತ್ತು ಆ ಗ್ಯಾರಂಟಿಗಳನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಪ್ರಮುಖ 5 ಗ್ಯಾರಂಟಿಗಳು ಆ ಇಲಾಖೆ ಅಧಿಕಾರಿಗಳನ್ನ ಕರೆಯಲಾಗಿದೆಯಲ್ಲ, ಇದಕ್ಕೆ ನಿನ್ನೆ ಅಷ್ಟೇ ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಲಾಗಿರುವಂತದ್ದು. ಅವರು ಕೂಡ ಬರ್ತಾರ. ಇವತ್ತೊಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದಾ ಗ್ಯಾರಂಟಿ ವಿಚಾರದ ಬಗ್ಗೆ? ಪೃಥ್ವಿ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಕಚೇರಿ ಕೃಷ್ಣದಲ್ಲಿ ಗ್ಯಾರಂಟಿ ಘೋಷಣೆಗೆ ಸಂಬಂಧಪಟ್ಟಾಗೆ 5 ಇಲಾಖೆಗಳ ಅಧಿಕಾರಿಗಳ ಮಹತ್ವದ ಸಭೆಯನ್ನು ಕರೆದಿರುವಂತದ್ದು. ಇಂಧನ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಮತ್ತು ನಾಗರಿಕ ಸೌಲಭ್ಯ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಮತ್ತು ಯುವ ಮತ್ತು ಉದ್ಯಮಶೀಲತೆ ಇಲಾಖೆ. ಈ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇಲಾಖೆಯ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿಯನ್ನ ಕೇಳಿರುವಂತದ್ದು ಮತ್ತು ಪ್ರಾತ್ಯಕ್ಷಿಕ ವರದಿಯನ್ನು ಕೊಡ್ಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಮೊದಲ ಸಚಿವ ಸಂಪುಟದಲ್ಲಿ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು. ಜೂನ್ ನಂತರ ನಾವು ನಮ್ಮ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಹೇಳಿರುವಂತದ್ದು. ಮತ್ತೊಂದು ಕಡೆ ವಿಪಕ್ಷಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ನಾಯಕರಿಂದಲೂ ಕೂಡ ಒತ್ತಡ ಆಗಿರುವಂತದ್ದು. ರಾಜ್ಯದಲ್ಲಿ ಅನೇಕ ಕಡೆ ಗ್ಯಾರಂಟಿ ಘೋಷಣೆ ಸಂಬಂಧಪಟ್ಟಕ್ಕೆ ಹಲವಾರು ಕಡೆ ಈಗಾಗಲೇ ಘರ್ಷಣೆಗಳು ಕೂಡ ಆರಂಭ ಆಗಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 2ನೇ ಸಚಿವ ಸಂಪುಟದ ಸಭೆಯಲ್ಲಿ ಅಂತಿಮವಾದ ಒಪ್ಪಿಗೆಯನ್ನು ಕೊಡ್ತೀವಿ ಅಂತ ಈಗಾಗಲೇ ಹೇಳಿರುವಂತದ್ದು. ಹಾಗಾಗಿ ಈಗಾಗಲೇ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಮೂರು ಹಂತದ ಸಭೆಯನ್ನು ನಡೆದಿರುವಂತದ್ದು. ಈ ಸಭೆಯ ಬಳಿಕ ಯಾರಿಗೆಲ್ಲ ಈ ಗ್ಯಾರಂಟಿ ಕೊಡಬೇಕು, ಯಾವ ಸಮುದಾಯಗಳಿಗೆ ಕೊಡಬೇಕು ಮತ್ತು ಇದರ ಮಾನದಂಡಗಳೇನೆಂಬುದರ ಬಗ್ಗೆ ಇವತ್ತು ಅಧಿಕಾರಿಗಳ ಜೊತೆ ವಿಸ್ತೃತವಾಗಿ ಸಭೆಯನ್ನ ನಡೆಸಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಗ್ಯಾರಂಟಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆ ಇದೆ. ಬಿಕಾಸ್ ಅಧಿಕಾರಿಗಳ ಜೊತೆಗೆ ಇವತ್ತು ಸಭೆಯನ್ನ ನಡೆಸ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು. ಅದರ ರೀತಿಯಾಗಿ ಆ ಒಂದು ಇಲಾಖೆಯ ಸಚಿವರುಗಳು ಕೂಡ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕು. ಬಿಕಾಸ್ ನಿನ್ನೆ ಅಷ್ಟೇ ಖಾತೆಗಳನ್ನ ಹಂಚಿಕೆಯನ್ನ ಮಾಡಲಾಗಿರುವಂತದ್ದು. ಇವತ್ತು ಆ ಖಾತೆಗಳ ಸಚಿವರುಗಳ ಜೊತೆಗೆ ಅಧಿಕಾರಿಗಳು ಕರೆದಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ, ಒಂದು ಕ್ಲಿಯರ್ ಪಿಕ್ಚರ್ ಮುಖ್ಯಮಂತ್ರಿಗಳಿಗೆ ಸಿಗುವಂತ ಎಲ್ಲಾ ಸಾಧ್ಯತೆ ಇದೆ. ಉಚಿತ 10 ಕೆಜಿ ಅಕ್ಕಿಗೆ ಭಾರಿ ಡಿಮ್ಯಾಂಡ್ ಇದೆ. BPL ಕಾರ್ಡ್ ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಜನ. 10 ಕೆಜಿ ಅಕ್ಕಿ ಸಿಗುತ್ತೆ, ಹಾಗೆ ಸಾಕಷ್ಟು ಸ್ಕೀಮ್ಗಳ ಫಲಾನುಭವಿಗಳು ನಾವು ಆಗ್ತೀವಿ BPL ಕಾರ್ಡ್ ಇದ್ರೆ ಅನ್ನುವಂತ ನಿಟ್ಟಿನಲ್ಲಿ BPL ಕಾರ್ಡ್ ಮಾಡಿಸ್ಲಿಕ್ಕೆ ಮುಂದಾಗ್ತಿದ್ದಾರೆ. ಅದರ ಜೊತೆಗೆ BPL ಕಾರ್ಡ್ ಮಾಡಿಸ್ಲಿಕ್ಕೆ ಒಂದ್ ಕಡೆ ಬಡವರೆಲ್ಲ ಸಾಕಷ್ಟು ಅರ್ಜಿಗಳನ್ನ ಹಾಕಿದ್ರು ಕೂಡ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಸರ್ಕಾರಿ ನೌಕರರು ಕೂಡ ಗೋಲ್ಮಾಲ್ ಮಾಡಿಬಿಟ್ಟು ಸಾಕಷ್ಟು ಜನ BPL ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. ಕಾರ್ ಇದ್ದಂತವರಿಂದಲೂ ಕೂಡ BPL ಕಾರ್ಡ್ ಅನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. BPL ಕಾರ್ಡ್ ದುರ್ಬಳಕೆಗೆ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗ್ತಾ ಇದೆ ಇಲಾಖೆ. ಈಗ ಅಕ್ರಮವಾಗಿ ಕಾರ್ಡ್ ಮಾಡಿಸಿದ್ರೆ ದಂಡವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಕಳೆದ ವರ್ಷ 3.13 ಲಕ್ಷ BPL ಕಾರ್ಡ್ ಅನ್ನ ರದ್ದು ಮಾಡಲಾಗಿತ್ತು.
ಅಂದ್ರೆ 3,13,000 BPL ಕಾರ್ಡ್ಗಳನ್ನ ರದ್ದು ಮಾಡಲಾಗಿತ್ತು. ಅದರಲ್ಲಿ ಅಕ್ರಮವಾಗಿ BPL ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಆ BPL ಕಾರ್ಡ್ ರದ್ದಾಗಿದ್ವು. ಅಕ್ರಮ ಕಾರ್ಡ್ಗಳ ರದ್ದತಿ ಮಾತ್ರ ಅಲ್ಲ, 12 ಕೋಟಿಗೂ ಹೆಚ್ಚು ದಂಡವನ್ನ ಕೂಡ ವಸೂಲಿಯನ್ನ ಮಾಡಿತ್ತು ಆಹಾರ ಇಲಾಖೆ. ವೀಲರ್ಸ್ ಇರಬಾರ್ದು, ಅವರ ಹತ್ರ ವೈಟ್ ಬೋರ್ಡ್ 4 ವೀಲರ್ಸ್, ಮತ್ತೆ ಇನ್ನು 3 ಹೆಕ್ಟೇರ್ ಅದು ಡ್ರೈಲ್ಯಾಂಡ್ 3 ಹೆಕ್ಟೇರಿಂದ ಜಾಸ್ತಿ ಇದ್ರೆ ಅವರು ಇನ್ಎಲಿಜಿಬಲ್ ಇದ್ದಾನೆ. ಮತ್ತೆ 1.2 ಲಕ್ಷ ಆನ್ಯುವಲ್ ಇನ್ಕಮ್, 1.2 ಲಕ್ಷ ಇಂದ ಜಾಸ್ತಿ ಇನ್ಕಮ್ ಕೂಡ ಅದು ಇನ್ಎಲಿಜಿಬಲ್ ಇದ್ದಾನೆ. ಸೊ ಸುಮಾರು ಮತ್ತೆ ಅರ್ಬನ್ ಏರಿಯಾದಲ್ಲಿ 1000 ಸ್ಕ್ವೇರ್ ಫೀಟ್ ಅದು ಬಿಲ್ಡಿಂಗ್ ಏರಿಯಾ 1000 ಸ್ಕ್ವೇರ್ ಫೀಟ್ ಇಂದ ಜಾಸ್ತಿ ಇದ್ದಾನೆ, ಅದು ಇನ್ಎಲಿಜಿಬಲ್. ಸೊ ಸುಮಾರು ಕ್ರೈಟೇರಿಯಾ ಬೇಸ್ ಮೇಲೆ ಮತ್ತೆ ಇನ್ಕಮ್ ಟ್ಯಾಕ್ಸ್, ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವರು ಇನ್ಎಲಿಜಿಬಲ್ ಇದ್ದಾರೆ. ಸೊ ಅದು ಈ 5-6 ಕ್ರೈಟೇರಿಯಾ ನಾನು ನೋಡಿದ ಮೇಲೆ ಈ ಹಳೆ ವರ್ಷದಲ್ಲಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ಡೇಟಾ ಆಗಲಿ ಕುಟುಂಬ ಮೂಲಕ ನಾನು ಕಲೆಕ್ಟ್ ಮಾಡಿದ್ದೆ. PHH ಕಾರ್ಡ್ ಸುಮಾರು 3 ಲಕ್ಷ ಹೆಚ್ಚಿನ 3,13,000 ಆ ಥರ ಕ್ಯಾನ್ಸಲ್ ಆಯಿತು ಇಲ್ಲಿವರೆಗೆ ಈ ಲಾಸ್ಟ್ ಹಳೆ ವರ್ಷದಲ್ಲಿ ಟೋಟಲ್. ಸೊ ಇದು ಕಂಟಿನ್ಯೂಸ್ ಎಕ್ಸರ್ಸೈಸ್, ಫಿಲ್ಟರ್ ಆಗಲೇಬೇಕು. 4 ವರ್ಷ ಮುಂಚೆ ಯಾರಾದ್ರೂ BPL ಇತ್ತು, ಇಲ್ಲಿವರೆಗೆ ಇನ್ನು ಏನಾದ್ರೂ ಚೇಂಜ್ ಆಗಬಹುದು, ಆ ಫ್ಯಾಮಿಲಿಯಲ್ಲಿ ಸರ್ಕಾರಿ ನೌಕರಿ ಯಾರಾದ್ರೂ ಆಗಬಹುದು, ಮತ್ತೆ ಅದು ಇನ್ಕಮ್ ಜಾಸ್ತಿ ಆಗಬಹುದು. ಸೊ ಇದು ರೆಗ್ಯುಲರ್ ಆಗಿ ಉಳ್ಳವರು ಕೂಡ BPL ಕಾರ್ಡಿಗೆ ಮೊರೆ ಹೋಗ್ತಿದ್ದಾರೆ. ಬರ್ತಕ್ಕಂಥ ಏನು ಸವಲತ್ತುಗಳಿದಾವೋ ಅದಕ್ಕೆ ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ದಾರೆ. ಎಲ್ಲೋ ಒಂದು ಹತ್ರ ಈ ರೀತಿ ಆದರೆ ನಿಜವಾದ ಬಡವರಿಗೆ ಇದು ತಲುಪ್ತಕ್ಕಂಥದ್ದು ಸಾಧ್ಯನಾ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿತಾ ಇದೆ. ಸೊ ಇವತ್ತು ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು 100 ಎಕರೆ ಜಮೀನು ಇರತಕ್ಕಂಥವ್ರು, ಟ್ಯಾಕ್ಟ್ರಿ ಇರ್ತಕ್ಕಂಥವ್ರು, JCB ಇರ್ತಕ್ಕಂಥವ್ರು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ, BPL ಕಾರ್ಡು ಬೇಕು, ನಮಗೂ BPL ಕಾರ್ಡ್ ಬೇಕು ಎನ್ನುವಂಥದ್ದು ಹಿಂದೆ ಇತ್ತು. ಇವತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, BPL ಕಾರ್ಡ್ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಈ ಹಿಂದೆನೂ ಕೂಡ ಸಾಕಷ್ಟು ಜನ ಅಕ್ರಮವಾಗಿ BPL ಕಾರ್ಡ್ ಅನ್ನ ಪಡ್ಕೊಂಡ್ರು. ಅವರಿಗೆ ಯಾವ ರೀತಿಯಾಗಿ ಕಡಿವಾಣವನ್ನು ಹಾಕಲಾಗ್ತಾ ಇದೆ, ಮತ್ತೆ ಈಗ ಆಲ್ಮೋಸ್ಟ್ ಎಲ್ಲಾ ಸ್ಕೀಮ್ಗಳು ನಮ್ ಕೈ ಸೇರುತ್ತೆ. ಎಸ್ಪೆಷಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಡಲಾಗಿರುವಂತದ್ದು, ಅದೆಲ್ಲವೂ ಕೂಡ ನಮಗೆ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ ಅಂತ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತು 5 ಗ್ಯಾರಂಟಿಗಳಿದ್ದಾವೆ. ಆ 5 ಗ್ಯಾರಂಟಿಗಳು ಏನಾದ್ರೂ ಪಡಿಬೇಕು ಅಂದ್ರೆ ನಿಜವಾದ ಫಲಾನುಭವಿಗಳು BPL ಕಾರ್ಡ್ ದಾರರು ಅನ್ನೋದು ಸರ್ಕಾರದಲ್ಲಿರುವಂತ ಯೋಚನೆ. ಈ ಹಿನ್ನೆಲೆಯಲ್ಲಿ ಜನರು ಕೂಡ BPL ಕಾರ್ಡ್ ಅನ್ನ ಪಡೀಲಿಕ್ಕೆ ಸಾಕಷ್ಟು ರೀತಿಯಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ, ಡಿಮ್ಯಾಂಡ್ ಕೂಡ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು BPL ಕಾರ್ಡ್ ನಿಜವಾದ ಫಲಾನುಭವಿಗೆ ಸಿಗದೆ, ಅಂದ್ರೆ ಬಡವರಿಗೆ, ನಿರ್ಗತಿಕರಿಗೆ, ಮಧ್ಯಮ ವರ್ಗದವರಿಗೆ ಸಿಗದೆ ಶ್ರೀಮಂತರಿಗೂ ಕೂಡ ಸಿಗ್ತಾ ಇದೆ. ಈ ಬಗ್ಗೆನೂ ಕೂಡ ಕಳೆದ 1 ವರ್ಷದಿಂದ ಕೂಡ ಬಹಳಷ್ಟು ಸಾರಿ ಕ್ರಾಸ್ ಚೆಕ್ ಮಾಡಿದ್ರು ಮತ್ತು ಸೂಚನೆಯನ್ನು ಕೂಡ ನೀಡಿದ್ರು. ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ ಅನ್ನ ಪಡಿಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಪೈಪೋಟಿಯನ್ನ, ವಾಮ ಮಾರ್ಗವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ 71,000 ಸರ್ಕಾರಿ ನೌಕರರು BPL ಕಾರ್ಡ್ ಅನ್ನ ಪಡೆದಿದ್ರು. ಇದನ್ನ HRMS ಏನ್ ಸರ್ವಿಸ್ ಏನಿದೆ ಆ ಸಾಫ್ಟ್ವೇರ್ ನ ಮೂಲಕ ಕ್ರಾಸ್ ಚೆಕ್ ಮಾಡಿ, ಯಾಕಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತೆ. ಇದರ ಹಿನ್ನೆಲೆಯಲ್ಲಿ ಕ್ರಾಸ್ ಚೆಕ್ ಮಾಡಿ ಈಗ ಆಹಾರ ಇಲಾಖೆನೆ ಆ 71,000 ಜನರ ಲೀಸ್ಟ್ ಅನ್ನು ಕೂಡ ರದ್ದು ಮಾಡಿದೆ. BPL ಕಾರ್ಡ್ ಯಾರ್ಯಾರು ತೆಗೆದುಕೊಂಡಿದ್ರು ಅವ್ರನ್ನ ರದ್ದು ಮಾಡೋದಲ್ಲದೆ ದಂಡನ್ನು ಕೂಡ ಪ್ರಯೋಗ ಮಾಡಿದೆ. 13 ಕೋಟಿಗೂ ಹೆಚ್ಚು ದಂಡವನ್ನ ಈಗಾಗಲೇ ದಂಡವನ್ನು ಕೂಡ ಹಾಕಿದೆ ಆಹಾರ ಇಲಾಖೆ. ಇದೇ ರೀತಿಯಾಗಿ 4 ವೀಲರ್ಸ್ ಅಂದ್ರೆ ಕಾರು ಹೊಂದಿರುವಂತ ಫಲಾನುಭವಿಗಳು ಕೂಡ BPL ಕಾರ್ಡ್ ಹೊಂದಿದಂತವ್ರು ಇದ್ರು. 3 ಹೆಕ್ಟೇರ್ಗಿಂತ ಹೆಚ್ಚು ಭೂ ಪ್ರದೇಶವನ್ನು ಹೊಂದಿದಂತ ಜನರು ಕೂಡ ಬಹಳಷ್ಟು ಜನ ಇದ್ರು. ಹೀಗೆ 3,13,000 ಜನ ಏನಿದ್ರು ಇವರೆಲ್ಲರೂ ಕೂಡ BPL ಕಾರ್ಡ್ ನಿಜವಾಗ್ಲೂ ಕೂಡ ಅರ್ಹರಲ್ಲದೆ ಇರೋರು. ನಿಯಮಾನುಸಾರ ಅವ್ರು ನಿಜವಾಗ್ಲೂ APL ಕಾರ್ಡ್ ಕೂಡ ತೆಗೆದುಕೊಳ್ಳಿಕ್ಕಾಗುತ್ತೆ ಅಲ್ಲ, ಆ ರೀತಿ ಇರುವಂತ ಅತಿ ದೊಡ್ಡ ಶ್ರೀಮಂತರು, ಸರ್ಕಾರಿ ನೌಕರರು, IT ರಿಟರ್ನ್ ಮಾಡುವಂತ ಜನರು BPL ಕಾರ್ಡ್ ಅನ್ನ ಪಡೆದಿದ್ರು. ಇದರ ಸಂಖ್ಯೆ ಇನ್ನಷ್ಟು ಕೂಡ ಹೆಚ್ಚಿದೆ. ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತೇಳಿ ಜನರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈಗ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ BPL ಕಾರ್ಡ್ ಪಡಿಲಿಕ್ಕೆ ಪ್ರತಿದಿನನೂ ಕೂಡ 500ಕ್ಕೂ ಹೆಚ್ಚು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಇದನ್ನೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಆಹಾರ ಇಲಾಖೆ
ಪರಿಶೀಲನೆ ಇನ್ನಷ್ಟು ನಿಯಂತ್ರಣ ಮಾಡಬೇಕು ಅಂದ್ರೆ ಸ್ಪೆಷಲ್ ಟೀಮೇ ಮಾಡಬೇಕಾಗುತ್ತೆ ಅಂತ ಕಾಣಿಸುತ್ತೆ. ನೋಡೋಣ ಯಾವ್ಯಾವ ರೀತಿಯಾಗಿ ಕಡಿವಾಣ ಹಾಕ್ತಾರೆ ಅಂತ. ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅಸೆಂಬ್ಲಿಯಲ್ಲಿ ಜೆಡಿಎಸ್ ಪಕ್ಷ ಅಂತೂ ಹೀನಾಯವಾಗಿ ಸೋತು ಸುಣ್ಣವಾಗಿರುವಂತದ್ದು. ಈಗ ಲೋಕಸಭೆ ಎಲೆಕ್ಷನ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬಿಬಿಎಂಪಿ ಎಲೆಕ್ಷನ್ಗೆ ತಯಾರಿ ಮಾಡ್ಕೊಳ್ಬೇಕಾಗಿದೆ ಜೆಡಿಎಸ್. ಅದರಲ್ಲೂ ಸ್ಪೆಷಲಿ ಸಾಂಪ್ರದಾಯಿಕ ಒಕ್ಕಲಿಗ ಮತಗಳು ಈ ಬಾರಿ ಜೆಡಿಎಸ್ಗೆ ಕೈ ಕೊಟ್ಟಿದ್ದಾವೆ. ಸೊ ಹೀಗಾಗಿ ಆ ಮತಗಳನ್ನ ಮರಳಿ ಪಡೆಯುವಂತ ನಿಟ್ಟಿನಲ್ಲಿ ನಾನಾ ರೀತಿಯಾದಂತ ತಂತ್ರವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಮತಗಳನ್ನ ಪಡ್ಕೊಳ್ಬೇಕು, ಮತ್ತೆ ಜೆಡಿಎಸ್ ಪುನಶ್ಚೇತನಗೊಳ್ಬೇಕು ಅಂದ್ರೆ ಸಹಜವಾಗಿ ಹೋರಾಟದ ಹಾದಿಯನ್ನ ಹಿಡಿಲೇಬೇಕಾಗಿದೆ ಜೆಡಿಎಸ್ ಪಕ್ಷ. ಅದರಲ್ಲೂ ರೈತರ ವಿಚಾರಗಳನ್ನೇ ಮುಂದಿಟ್ಕೊಂಡು ಪ್ರಚಾರ ಮಾಡಲಿಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ನೀರಾವರಿ, ಬೆಳೆ ಸಾಲ, ಬೆಳೆ ವಿಮೆ, ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆ ವಿಚಾರ ಇದೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಮತ್ತೊಮ್ಮೆ ಕ್ರೋಢೀಕರಣ ಮಾಡಿಕೊಂಡು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲಿ HDK ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಂತೆ. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣವಾದ್ರೆ 3 ರಿಂದ 4 ಸಂಸತ್ ಸ್ಥಾನವನ್ನಾದ್ರೂ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ದಳಪತಿಗಳದ್ದಾಗಿದೆ. ಸಾಕಷ್ಟು ಗೊಂದಲಗಳು ಕೂಡ ಇದ್ದಾವೆ ಜೆಡಿಎಸ್ ಪಕ್ಷದಲ್ಲಿ. ಅದರ ಜೊತೆಗೆ ಹೀನಾಯವಾಗಿ ಸೋತು ಸುಣ್ಣವಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಸವಾಲಾಗಿದೆ. ಮೊನ್ನೆ ಹೇಳ್ತಾ ಇದ್ರು HD ಕುಮಾರಸ್ವಾಮಿ ಅವರು, ಗ್ಯಾರಂಟಿಗಳ ವಿಚಾರಗಳಿದಾವಲ್ಲ ಅದೇ ನಮಗೆ ದೊಡ್ಡ ಅಸ್ತ್ರ ಆಗುತ್ತೆ ಅಂತ. ಇದೊಂದನ್ನೇ ಇಟ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ, ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ರೈತರ ವಿಚಾರವನ್ನ ಮುನ್ನೆಲೆಗೆ ತಂದು ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ತಂತ್ರವನ್ನ ಮಾಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ನೋಡ್ತಾ ಇದ್ವಿ ಯಾವ್ಯಾವ ರೀತಿಯಾದಂತ ಸವಾಲುಗಳಿದಾವೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಂತ. ಮತ್ತೊಮ್ಮೆ ಪಕ್ಷವನ್ನ ಸದೃಢಗೊಳಿಸಬೇಕು, ಮತ್ತೊಮ್ಮೆ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು. ಅದರಲ್ಲೂ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಈಗ ಜೆಡಿಎಸ್ ಸೀಮಿತ ಆಗಿರುವಂತದ್ದು. ಅಲ್ಲಿ ಮತ್ತೆ ತನ್ನ ಗಟ್ಟಿ ನೆಲೆಯನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಜೆಡಿಎಸ್ ಯಾವ ರೀತಿಯಾಗಿ ಪ್ರಯತ್ನ ಪಡ್ತಾ ಇದೆ ಅಂತ. ನೆಕ್ಸ್ಟ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದರ ಜೊತೆಗೆ ಬಿಬಿಎಂಪಿ ಎಲೆಕ್ಷನ್, ಲೋಕಸಭೆ ಎಲೆಕ್ಷನ್ ಇದೆ. ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯ ಸೋಲನ್ನ ಕಂಡ ಬಳಿಕ ಇತ್ತೀಚೆಗಷ್ಟೇ ಆತ್ಮಾವಲೋಕನ ಸಭೆ ಸೋಲಿನ ಬಗ್ಗೆ ಪರಾಮರ್ಶೆ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಇದಾದ ಬಳಿಕ ಇದೀಗ ಅಲರ್ಟ್ ಆಗಿರ್ತಕ್ಕಂಥ ಜೆಡಿಎಸ್ ನಾಯಕರು ರೈತರ ವಿಚಾರಗಳನ್ನ ಮುಂದಿಟ್ಕೊಂಡು ಈಗ ತಮ್ಮ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಮುಂದಾದ್ರ ಅನ್ನುವಂತ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಈ ಸಂಬಂಧಕ್ಕೆ ಮೊನ್ನೆ ನಡೆದಿರ್ತಕ್ಕಂಥ ವಿಮರ್ಶಾತ್ಮಕ ಸಭೆಯಲ್ಲಿ ಗಂಭೀರವಾಗಿ ಈ ಸಂಬಂಧ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಭದ್ರನೆಲೆ ಏನಿದೆ ಆ ಭದ್ರನೆಲೆಯಲ್ಲಿ ಜೆಡಿಎಸ್ಗೆ ಬ್ಯಾಕ್ ಬೋನ್ ಅಂದ್ರೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಒಕ್ಕಲಿಗ ಮತಗಳು. ಈ ಬಾರಿ ಆ ಒಂದು ಒಕ್ಕಲಿಗ ಮತಗಳು ಛಿದ್ರ ಆಗೋದಕ್ಕೆ ಏನ್ ಕಾರಣ? ಮತ್ತೊಂದ್ ಕಡೆಯಾಗಿ ಜೆಡಿಎಸ್ ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿರ್ತಕ್ಕಂಥದ್ದು ಮೇನಾಗಿ ಇಲ್ಲಿ ಹೆಬ್ಬಾಕ ತಿಮ್ಮೇಗೌಡ್ರೆ, ಒಕ್ಕಲಿಗ ಮತಗಳನ್ನೇ ನಂಬ್ಕೊಂಡು ಹೋದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಗೊತ್ತಿದೆ ಅವ್ರಿಗೆ, ಹೇಳ್ತಾ ಇದ್ರು ಒಂದು ಸಮುದಾಯ ಈ ಬಾರಿ ನಮಗೆ ಕೈ ಕೊಟ್ಟಿದೆ ಅಂತ. ಅಂದ್ರೆ ಇಂಡೈರೆಕ್ಟ್ ಆಗಿ ಮುಸ್ಲಿಂ ಸಮುದಾಯ ನಮಗೆ ಕೈ ಕೊಟ್ಟಿದೆ ಅಂತ. ಆ ಮತಗಳನ್ನ ಪಡ್ಕೊಂಡ್ರೆ ಮಾತ್ರನೇ ವಿನ್ನಿಂಗ್ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಯಾವ ರೀತಿಯಾಗಿ ತಂತ್ರ ಮಾಡ್ತಾ ಇದ್ದಾರೆ ಅಂತ. ಬರೀ ಒಕ್ಕಲಿಗ ಮತಗಳನ್ನ ನಂಬ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತಿದೆ ಆ ಮತಗಳು ಎಷ್ಟು ಬರ್ಬೇಕಾಗಿತ್ತು ಬಂದಿದೆ. ಪೃಥ್ವಿರಾಜ್, ನೋಡಿ, ಒಂದ್ ಕಡೆಯಾಗಿ ರೈತ ಪರವಾದಂತ ಏನು ಕೃಷಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮುಂದಿಟ್ಕೊಂಡು ಏನು ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಒಂದ್ ಕಡೆಯಾಗಿ ಮುಂದಾದ್ರೆ, ಭಾವನಾತ್ಮಕ ವಿಚಾರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಏನ್ ಧೋರಣೆಗಳಿದ್ದಾವೆ ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಈಗ ಮುಸ್ಲಿಂ ಮತಗಳ ಒಂದು ಸೆಳೆಯೋದಕ್ಕೂ ಕೂಡ ಜೆಡಿಎಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಜಾಬು, ಹಲಾಲು, ಮತ್ತೊಂದ್ ಕಡೆಯಾಗಿ ಈ ಪಠ್ಯ ಪುಸ್ತಕ, ಟಿಕ್ಕು ವಿಚಾರ ಇದಾವಲ್ಲ ಅದನ್ನ ಮತ್ತೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಕಾಂಗ್ರೆಸ್ ನಾಯಕರು ಈ ಒಂದು ಭಾವನಾತ್ಮಕ ವಿಚಾರಗಳ ಬಗ್ಗೆ ಏನು ಚುನಾವಣೆ ಪೂರ್ವ ಕೊಟ್ಟಂತ ಭರವಸೆಗಳಿದೆ ಅದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ನಿರ್ವಾಹ ವ್ಯಕ್ತಪಡಿಸೋದಕ್ಕೆ ಹಿಂದೇಟನ್ನು ಆಗ್ತಾ ಇದ್ದಾರೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡು ಕಾಂಗ್ರೆಸ್ ಇದೊಂದು ರೀತಿ ವಿಮುಖ ನೀತಿಯನ್ನು ಅನುಸರಿಸ್ತಾ ಇದೆ. ನಿಟ್ಟಿನಲ್ಲಿ ಆ ಒಂದು ವಿಚಾರಗಳನ್ನ ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರ ನಿಮ್ಮೆಲ್ಲ ಮಾಹಿತಿ. ಸರ್ಕಾರಿ ಶಾಲೆಗಳು ಹೇಗಿವೆ? ಶಾಲೆ ಆರಂಭಕ್ಕೆ ದಿನಗಣನೆ. ಶಾಲೆಗಳೆಲ್ಲ ಶುರುವಾದವು. ಹೇಗಿವೆ ಸರ್ಕಾರಿ ಶಾಲೆಗಳು? ಹೊಸ ಸಚಿವರಿಗೆ ಸವಾಲು. ಸರ್ಕಾರಿ ಶಾಲೆ ಉಳಿಸಿ, ನ್ಯೂಸ್ 18 ಅಭಿಯಾನ. ಬಿಜೆಪಿ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಮುಖವಾಗಿ ಯಾವಾಗ್ಲೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಂತ ವಿಚಾರ ಮೂಲಭೂತ ಸೌಕರ್ಯ ಕೊಡ್ರಿ ಸ್ವಾಮಿ ಸರ್ಕಾರಿ ಶಾಲೆಗಳಲ್ಲಿ ಅಂತ.
ಆದ್ರೆ ಈಗ ಇವರದ್ದೇ ಸರ್ಕಾರ ಬಂದಿದೆ. ಯಾವ ರೀತಿಯಾಗಿ ಈ ಸರ್ಕಾರಿ ಶಾಲೆಗಳನ್ನ ಸದೃಢಗೊಳಿಸ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಬೇಸಿಗೆ ರಜೆ ಮುಗೀತು, ನಾಡಿದ್ದಿನಿಂದ ಶಾಲೆ ಶುರುವಾಗ್ತಾ ಇದೆ 31ನೇ ತಾರೀಕಿಂದ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿದ್ದಾವೆ ಸರ್ಕಾರಿ ಶಾಲೆಗಳು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಸಾಕಷ್ಟು ಕಡೆ ಆಲ್ಮೋಸ್ಟ್ ಒಂದು 60%ಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ಸಮಸ್ಯೆಗಳಿರುವಂಥದ್ದು. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ಅನಾವರಣ ಮಾಡ್ತಾ ಹೋಗ್ತೀವಿ. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಳ್ಬೇಕಾಗಿದೆ. ಅದರಲ್ಲೂ ಸ್ಪೆಷಲಿ ಈಗ ಶಿಕ್ಷಣ ಇಲಾಖೆ ಸಚಿವರು ಬೇರೆ ಹೊಸಬ್ರು, ಮೊದಲ ಬಾರಿಗೆ ಸಚಿವರಾಗಿರುವಂತವರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು. ಬಿದ್ದು ಹೋಗ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಗಳನ್ನ ಉಳಿಸೋಣ, ನ್ಯೂಸ್ 18ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಫಸ್ಟ್ ಕೋಲಾರ ಜಿಲ್ಲೆಗೆ ಹೋಗೋಣ. ಕೋಲಾರದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಗಾಂಧಿನಗರ ಸರ್ಕಾರಿ ಶಾಲೆ ದುಸ್ಥಿತಿ ಫಸ್ಟ್ ತೋರಿಸ್ತೀವಿ ನಾವು. ಅಪಾಯದ ಅಡಿಯಲ್ಲೇ ಪಾಠವನ್ನ ಕೇಳುವಂತ ಸ್ಥಿತಿ ಇದೆ ಅಲ್ಲಿ. ಈ ಪ್ರಾಥಮಿಕ ಶಾಲೆಯಲ್ಲಿ 120ಕ್ಕೂ ಅಧಿಕ ಮಕ್ಕಳಿದ್ದಾರೆ. 75 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ಸರ್ಕಾರಿ ಶಾಲೆ ಇದು. ಕರೆಕ್ಟ್ ಆಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ರೆಡಿ ಆಗಿದ್ದಂತ ಸ್ಕೂಲು, ಅವಾಗಿಂದ ಕಾರ್ಯಾರಂಭ ಮಾಡಿರುವಂತ ಸ್ಕೂಲು ಇದು. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಾದ್ರೂ ಈ ಶಾಲೆಯನ್ನ ಸರಿ ಮಾಡಬೇಕಾಗಿದೆ. ಬೀಳ್ತಾ ಇದಾವೆ ಗೋಡೆಗಳು, ಬಿರುಕು ಬಿಟ್ಟಿರುವಂತದ್ದು ಅಲ್ಲಿನ ಅಂದ್ರೆ ಗೋಡೆಗಳೆಲ್ಲವೂ ಕೂಡ ಮಳೆ ಬಂದ್ರೆ ಸೋರುತ್ತೆ. ಇಂಥ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಆ ಸರ್ಕಾರಿ ಶಾಲೆ. ಶಾಲೆಗೆ ಮಕ್ಕಳನ್ನ ಕಳುಹಿಸ್ಲಿಕ್ಕೆ ಪೋಷಕರು ಹಿಂದೇಟನ್ನ ಹಾಕುವಂತ ಪರಿಸ್ಥಿತಿ ಇದೆ. ಶಾಲೆ ಕಟ್ಟಡ ದುರಸ್ತಿಗೆ ಮುಂದಾಗ್ತಾ ಇಲ್ಲ ಶಿಕ್ಷಣ ಇಲಾಖೆ. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಡಿಯಲ್ಲಿ ಮೊದಲನೇದಾಗಿ ಈ ಗಾಂಧಿನಗರದಲ್ಲಿರುವಂತಹ ಶಾಲೆಯನ್ನು ನಿಮಗೆ ತೋರಿಸ್ತಾ ಇದೀವಿ. ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ, ಹೇಳುವಂತದ್ದಲ್ಲ ಮಾಡಿ ತೋರಿಸಬೇಕಾಗಿದೆ. ಸರ್ಕಾರಿ ಶಾಲೆಗಳನ್ನ ಸದೃಢವಾಗಿ ಮಾಡಬೇಕಾಗಿದೆ. ಮತ್ತೊಮ್ಮೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಇರುವಂತ ಒಂದು ಡೊನೇಷನ್ಗಂತೂ ಯಾವ ಸರ್ಕಾರ ಬಂದ್ರು ಬ್ರೇಕ್ ಹಾಕ್ಲಿಲ್ಲ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗಳಲ್ಲಾದ್ರೂ ಎಲ್ಲ ಸೌಲಭ್ಯಗಳನ್ನ ಕೊಡಿ ಅಂತ ಪೋಷಕರು ಕೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಈಗ ಸೇರಿಸುವಂತ ನಿಟ್ಟಿನಲ್ಲಿ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ. ಸೇರಿಸಬೇಕು ಅನ್ನುವಂತ ಒಂದು ಆಲೋಚನೆ ಇದ್ರೂ ಕೂಡ ಅಲ್ಲಿರುವಂತ ಪರಿಸ್ಥಿತಿಯನ್ನ ನೋಡಿದ್ರೆ ಭಯ ಆಗುತ್ತೆ. ಆ ರೀತಿಯಾದಂತ ಪರಿಸ್ಥಿತಿಗಳು ಇರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಆ ಗೋಡೆಗಳೆಲ್ಲವೂ ಕೂಡ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದಾವೆ, ಆ ಸೀಲಿಂಗ್ ಎಲ್ಲ ಯಾವ ರೀತಿಯಾಗಿ ಕೆಳಗ್ ಬಿದ್ದೋಗಿದೆ, ಆ ಕಬ್ಬಣನೆ ಕಾಣಿಸುತ್ತೆ ಅಲ್ಲಿ ಹಾಕಿರುವಂತ RCC ಎಲ್ಲ. ಇಂಥ ಪರಿಸ್ಥಿತಿಗಳಿರುವಂತದ್ದು ಸಾಕಷ್ಟು ಕಡೆ ಸರ್ಕಾರಿ ಶಾಲೆಗಳಲ್ಲಿ. ಕಟ್ಟಡ ಬಂದು ಶಿಥಿಲಾವಸ್ಥೆಯಲ್ಲಿದೆ. ಮಕ್ಕಳು ಓಡಾಡ್ತಾ ಇರಬೇಕಾದ್ರೆ ಮೇಲ್ಛಾವಣಿ ಕುಸಿದು ಮಕ್ಕಳ ತಲೆ ಮೇಲೆ ಬೀಳೋದು, ಅವರ ದೇಹದ ಮೇಲೆ ಬೀಳೋದು, ಗಾಯಗೊಳಿಸೋದು ಇದೆಲ್ಲ ನಡೀತಾ ಇದೆ. ತುರ್ತಾಗಿ 2 ಲಕ್ಷನ ಬಿಡುಗಡೆ ಸಹ ಮಾಡ್ತಾರೆ. ಆದರೆ ಇವತ್ತವರೆಗೂ ಬಿಡುಗಾಸಿನ ಕೆಲಸವನ್ನು ಮಾಡಿಲ್ಲ. ಆಗಲೇ ಹಣ ಬಿಡುಗಡೆಯಾಗಿ ಸುಮಾರು 6 ತಿಂಗಳನ್ನು ಆಗ್ತಾ ಬಂದಿದೆ. ಇವತ್ತವರೆಗೂ ಯಾವುದೇ ಕಾಮಗಾರಿನಲ್ಲಿ ಟಚ್ ಮಾಡಿಲ್ಲ. ಪ್ರಾಣಕ್ಕೆ ಯಾವುದೇ ರೀತಿ ತುತ್ತಾಗಬಾರ್ದು, ಯಾವುದೇ ರೀತಿ ಕುತ್ತು ಬರಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾನು ನನ್ನ ಮಕ್ಕಳನ್ನ ಈ ಶಾಲೆಯಿಂದ ಬಿಡುಗಡೆ ಮಾಡ್ಕೊಂಡು ಹೋಗಿ ಸುವರ್ಣ ಸೆಂಟ್ರಲ್ ಶಾಲೆ ಕೋಲಾರ್ನಲ್ಲಿರ್ತಕ್ಕಂಥ ಸುಸ್ಥಿತ ಕಟ್ಟಡವನ್ನು ಹೊಂದಿರತಕ್ಕಂಥ ಶಾಲೆಗೆ ನಾನು ಜಾಯಿನ್ ಮಾಡಿದ್ದೀನಿ. ಈ ಎಲ್ಲದಕ್ಕೂ ಕಾರಣಕರ್ತರಾಗಿರ್ತಕ್ಕಂಥವ್ರ ಮೇಲೆಲ್ಲ ನಾನು ಈಗಾಗಲೇ ದೂರು ಕೂಡ ಕೊಟ್ಟಿದ್ದೇನೆ. ಆದರೆ ದೂರಿನ ಪ್ರತಿಫಲ ಬಂದು ಶೂನ್ಯ ಆಗಿದೆ. ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳು ದುರಸ್ತಿ ಮಾಡೋದಕ್ಕೆ ಯಾವುದೇ ಅನುದಾನಗಳು ಕೊಡೋದನ್ನು ನಿಲ್ಲಿಸಿದ್ದಾರೆ. ಯಾಕೆಂತಂದ್ರೆ ಮೇಲ್ಛಾವಣಿ ಮಳೆ ಬಂದಾಗ ಮೇಲ್ಛಾವಣಿ ಉದುರುವಂಥದ್ದು, ಮಳೆ ನೀರು ಸುರಿಯುವಂಥದ್ದು ಈ ತರ ಆಗಿರೋದ್ರಿಂದ ನಮ್ಮ ಶಾಲೆಗೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಉಳಿಸೋದಕ್ಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಲ್ಲಿಗೆ. ಯಾಕಂತಂದ್ರೆ ತಲೆ ಮೇಲೆ ಮಣ್ಣು, ಹೆಂಚು, ಇನ್ನೊಂದು ಮತ್ತೊಂದೆಲ್ಲ ಬೀಳ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಏನು ತೊಂದರೆ ಆಗ್ತದೆ ಅಂತ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳು ಉಳಿಸುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ಬೇಕಾಗ್ತೈತೆ. ಸರ್ಕಾರಿ ಶಾಲೆಗಳು ಉಳಿದ್ರೆ ಬಡಬಗ್ಗರಿಗೆಲ್ಲ ಸಹಾಯ ಆಗುತ್ತೆ. ಇವತ್ತು ಸರ್ಕಾರಿ ಶಾಲೆಗಳು ಉಳಿತಾ ಇಲ್ಲ, ಖಾಸಗಿ ಶಾಲೆಗಳವರೆಲ್ಲ ಕೋಲಾರದ ಗಾಂಧಿನಗರ ಶಾಲೆ ದುಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ರಘುರಾಜ್ ನೋಡ್ಕೊಂಬರೋಣ. ಸೋಮವಾರದಿಂದ ಶಾಲೆಗಳು ಆರಂಭವಾಗ್ತಾ ಇದೆ. ಇನ್ನೂ ಕೂಡ ಕೆಲವೊಂದು ಶಾಲೆಗಳ ಒಂದು ದುರಸ್ತಿ ಕಾರ್ಯ ಇನ್ನೂ ಕೂಡ ನಡೆದಿಲ್ಲ. ಕೋಲಾರ ನಗರದ ಗಾಂಧಿನಗರ ಶಾಲೆಯಲ್ಲಿ ನಾವು ಇದ್ದೀವಿ. ಈಗ ನೀವು ನೋಡಬಹುದು, ಈಗ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದಾಗಿರುತ್ತೆ. ಸುಮಾರು ಒಂದು 75 ವರ್ಷಗಳ ಹಿಂದೆ ಈ ಒಂದು ಶಾಲೆ ನಿರ್ಮಾಣ ಆಗಿರುವಂಥದ್ದು. 117 ಮಕ್ಕಳು ಅಂದ್ರೆ ಕೋಲಾರ ನಗರದಲ್ಲಿರ್ತಕ್ಕಂಥ ಅಧಿಕ ಶಾಲೆ ಒಂದು ಮಕ್ಕಳನ್ನ ಹೊಂದಿರುವಂಥ ಶಾಲೆ ಅಂತ ಒಂದು ಹೆಗ್ಗಳಿಕೆ ಒಂದು ಶಾಲೆ ಪಡೆದಿರುವಂಥದ್ದು. ಇಲ್ಲಿರ್ತಕ್ಕಂಥ 11 ಕೊಠಡಿಗಳಲ್ಲಿ ಈಗ ಬಳಕೆ ಆಗ್ತಿರುವಂಥದ್ದು ಕೇವಲ 5 ಆಗಿದೆ. ಯಾಕೆಂತಂದ್ರೆ ಇಲ್ಲಿರ್ತಕ್ಕಂಥ ಮೇಲ್ಛಾವಣಿ ಏನು ಆಗಾಗ್ಗೆ ಉದುರು ಬರ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ವರಾಂಡದಲ್ಲಿ ಕೂಡ ಮಕ್ಕಳು ಓಡಾಡದೇ ಇರುವಂತಹ ಒಂದು ಆತಂಕದ ಸ್ಥಿತಿ ಈಗ ನಿರ್ಮಾಣವಾಗಿರುತ್ತೆ. ನೀವು ಗಮನಿಸಬಹುದು, ಈಗ ಸಂಪೂರ್ಣವಾಗಿ ಏನು ಅಂದ್ರೆ ಒಂದು ಕಾಂಕ್ರೀಟ್ ಕಿತ್ತು ಬಂದು ಮತ್ತೆ ಕಂಬಿಗಳು ಕೂಡ ಕಾಣ್ತಾ ಇದೆ. ಈ ಒಂದು ವರಾಂಡದಲ್ಲಿ ಮಕ್ಕಳು ಕೂಡ ಇಲ್ಲಿ ಓಡಾಡೋದಿಲ್ಲ. ಈ ಬಗ್ಗೆ ನಾವು ಏನು ಕೆಲವು ತಿಂಗಳ ಹಿಂದೆ ವರದಿಯನ್ನ ಮಾಡಿದ್ವಿ. ಆ ವರದಿ ಮಾಡಿದ ನಂತರವಾಗಿ ಎಚ್ಚೆತ್ತಂತ ಒಂದು ಏನು ಶಿಕ್ಷಣ ಇಲಾಖೆ ಏನಿದೆ,
ಕೂಡಲೇ ಒಂದು 2 ಲಕ್ಷ ರೂಪಾಯಿ ಒಂದು ಹಣ ದುರಸ್ತಿ ಮಾಡಲಿಕ್ಕೆ ಬಿಡುಗಡೆ ಮಾಡ್ತು. ಆದರೆ ಆ ಒಂದು ಹಣ ಏನಿದೆ, ಆ ಹಣದಿಂದ ಈ ಒಂದು ಏನು ವರಾಂಡವನ್ನ ಗೊಳಿಸಲಿಕ್ಕೆ ಕಾರಣ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅನುದಾನದ ಕೊರತೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಸುಮಾರು 117 ಮಕ್ಕಳಿರುವಂತಹ ಈ ಒಂದು ಶಾಲೆಗೆ ಇಂಥ ದುಸ್ಥಿತಿ ಇದೆ. 75 ವರ್ಷಗಳ ಒಂದು ಏನು ಹೆಚ್ಚಿನ ಒಂದು ಆಯಸ್ಸಾದ್ರೂ ಕೂಡ ಈ ಒಂದು ಶಾಲೆಯನ್ನ ಇನ್ನೂ ಕೂಡ ದುರಸ್ತಿ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿಲ್ಲ. ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ, ಆದ್ರೆ ಇನ್ನೂ ಕೂಡ ದುರಸ್ತಿ ಕೂಡ ಕಂಡಿರೋದಿಲ್ಲ. ಇನ್ನು ಶಾಲೆ ಶಿಕ್ಷಕರು ಕೂಡ ಇಲ್ಲಿ ಬಂದು ಕುಳಿತುಕೊಳ್ಳಕ್ಕೆ ಭಯಪಡುವಂತಹ ಒಂದು ಪರಿಸ್ಥಿತಿ ಇದೆ. ಮಕ್ಕಳ ಮೇಲೆ ಮೇಲ್ಛಾವಣಿಯ ಒಂದು ಸಿಮೆಂಟ್ ಉದುರುವಂತಹ ಆತಂಕ ಇರೋದ್ರಿಂದ ಶಾಲಾ ಶಿಕ್ಷಕರು ಭಯದಿಂದಲೇ ಇಲ್ಲಿ ಏನು ತಮ್ಮ ಪ್ರಾಣವನ್ನ ಕೈಲಿಟ್ಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಶಾಲೆಯೂ ಕೂಡ ಮಕ್ಕಳು ಕೂಡ ಕಳಿಸ್ಲಿಕ್ಕೆ ಏನು ಪೇರೆಂಟ್ಸ್ ಏನಿದ್ದಾರೆ ಅವರು ಇವಾಗ ಹಿಂದೇಟನ್ನು ಹಾಕ್ತಾ ಇರುವಂತದ್ದು ಕೂಡ ಕಾಣಬಹುದು. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1400 ಶಾಲಾ ಕೊಠಡಿಗಳು ಕೂಡ ಸಣ್ಣ ಪುಟ್ಟ ರಿಪೇರಿಗಳು ಕೂಡ ಆಗಬೇಕಾಗಿದೆ. ಆದರೆ ಅನುದಾನ ಕೊರತೆ ಇರೋದ್ರಿಂದ ಈಗ ಈ ಒಂದು ಶಾಲೆ ದುರಸ್ತಿ ಕಾರ್ಯ ಕೂಡ ಇನ್ನೂ ಕೂಡ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು 2 ವರ್ಷದಲ್ಲಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಶಾಲೆಗಳು ಇದ್ದಾಗ ದುರಸ್ತಿಯಾಗಿದೆ. ಆದರೆ ಅನುದಾನದ ಕೊರತೆಯಿಂದ ಈ ಒಂದು ಶಾಲೆಗಳ ದುರಸ್ತಿ ಕಾರ್ಯ ಇನ್ನೂ ಕೂಡ ಆಗಿಲ್ಲ. ಸುಮಾರು 20 ಶಾಲೆಗಳು ಈಗಾಗಲೇ ಬಿದ್ದೋಗಿರೋದ್ರಿಂದ ಹೊಸ ಶಾಲಾ ನಿರ್ಮಾಣ ಕಾರ್ಯ ಕೂಡ ಆಗ್ತಾ ಇದೆ. ಆ ಒಂದು 20 ಶಾಲೆಯಲ್ಲಿ ಇರಬೇಕಾದಂತಹ ಮಕ್ಕಳೇನಿದ್ದಾರೆ ಅವರು ಖಾಸಗಿ ಕಟ್ಟಡದಲ್ಲಿ ಈಗ ಸಮುದಾಯ ಭವನ ಆಗಿದ್ದು ಬೇರೆ ಬೇರೆ ಕಟ್ಟಡದಲ್ಲಿ ಈಗ ಅವರು ಪಾಠವನ್ನ ಕೇಳುವಂತಹ ಒಂದು ದುಸ್ಥಿತಿ ಇದೆ. ಇಷ್ಟೆಲ್ಲ ಕೂಡ ಆದ್ರೂ ಕೂಡ ಶಿಕ್ಷಣ ಇಲಾಖೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಏನು ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. ಈ ಒಂದು ದಾಖಲಾತಿ ಕಡಿಮೆ ಆಗೋದಕ್ಕೆ ಇಂಥ ಒಂದು ಏನು ಸನ್ನಿವೇಶ ಸಂದರ್ಭ ಕೂಡ ಕಾರಣ ಕೂಡ ಹೇಳಿಕೆ ತಪ್ಪಾಗಲಿದೆ. ಯಾಕಂತಂದ್ರೆ ಖಾಸಗಿ ಶಾಲೆಗಳಲ್ಲಿ ಇರತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ಮಾತು ಕೂಡ ಇದೆ. ಆ ಒಂದು ನಮ್ಮ ಶಾಲೆಗಳ ಒಂದು ನೋಟನೆ ಕೂಡ ಈ ತರ ಇದ್ರೆ ಖಂಡಿತ ಮಕ್ಕಳು ಕೂಡ ಈ ಒಂದು ಶಾಲೆಗೆ ಬರ್ಲಿಕ್ಕೆ ಒಂದು ಆತಂಕ ಕೂಡ ಇರುತ್ತೆ. ಮತ್ತೆ ಪೇರೆಂಟ್ಸ್ಗೂ ಕೂಡ ಒಂದು ಎಲ್ಲೋ ರೀತಿಯ ಒಂದು ಭಯ ಕೂಡ ಅವರನ್ನ ಕಾಡುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳ ಒಂದು ಏನು ಮೂಲಭೂತ ಸೌಕರ್ಯಗಳನ್ನ ಏನು ಸಾಕಷ್ಟು ಅಭಿವೃದ್ಧಿ ಪಡಿಸಬೇಕಾದಂತಹ ಒಂದು ಕರ್ತವ್ಯ ಸರ್ಕಾರಕ್ಕಿದೆ. ಈ ಸರ್ಕಾರ ಏನು ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯ ಈಗ ಪೇರೆಂಟ್ಸ್ ಒಂದು ಪೋಷಕರದ್ದಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಮೊದಲ ಸಚಿವ ಸಂಪುಟದಲ್ಲೇ ಪ್ರಮುಖವಾದಂತ ಖಾತೆ ಸಿಕ್ಕಿದೆ. ಸವಾಲಿನ ಖಾತೆ ಸಿಕ್ಕಿರುವಂತದ್ದು ಮಧು ಬಂಗಾರಪ್ಪ ಅವರಿಗೆ. ಬಂಗಾರಪ್ಪ ಅವರ ಪುತ್ರ ಬೇರೆ. ಅವರಿಗೆ ಈ ಒಂದು ಖಾತೆ ಸಿಕ್ಕಿರುವಂತದ್ದು ಮಹತ್ವದ ಒಂದು ಖಾತೆ ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಹೆಸರು ಉಳಿಬೇಕು ಅಂದ್ರೆ ಈ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ಅವರ ಪಾತ್ರ, ಅವರ ನಿರ್ಧಾರಗಳು, ಪ್ರತಿಯೊಂದು ಹೆಜ್ಜೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ಬದಲಾವಣೆಯನ್ನ ತರ್ತಾರೆ ಮಧು ಬಂಗಾರಪ್ಪ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ನೋಡೋಣ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.